ನಮಸ್ಕಾರ ಗೆಳೆಯರೆ. ಹಾಟ್ ಸೀಟ್ನಲ್ಲಿ ಕತ್ತಲೆ ಕೋಣೆಯವರೆಗೆ ಕೆಬಿಸಿನಲ್ಲಿ 50 ಲಕ್ಷ ಗೆದ್ದಿದ್ದ ತಹಶೀಲ್ದಾರ್ ಅರೆಸ್ಟ್. ಹೇಗಾದರೂ ಸರಿ ಏಕಾಏಕಿ ದುಡ್ಡು ಮಾಡಿಬಿಡಬೇಕು. ಇಂಥ ಧಾವಂತದಿಂದ ತರತರದ ವೇಷ ತೊಟ್ಟು ಹೆಜ್ಜೆಗೂ ಮಹಾಮೋಸ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ದುರಂತ ಅಂದರೆ ಈ ವಂಚಕರ ಸಾಲಿನಲ್ಲಿ ಕೇವಲ ಜನಸಾಮಾನ್ಯರು ಮಾತ್ರ ಇಲ್ಲ. ಜನಸಾಮಾನ್ಯರನ್ನು ಕೆಡ್ಡಾಗಿ ಬೆಳೆಸುವುದಿಲ್ಲ. ಬದಲಿಗೆ ಉನ್ನತ ಹುದ್ದೆಯಲ್ಲಿದ್ದವರು, ಜನಸೇವೆ ಮಾಡಲು ಅಧಿಕಾರದಲ್ಲಿದ್ದವರು ಹಣದಾಸೆಗೆ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ. ಉದಾಹರಣೆಗೆ ಅಮಿತಾಬ್ ಸಿಂಗ್ ತೋಮರ್. ಹೌದು, ಅಮಿತಾಬ್ ಸಿಂಗ್ ತೋಮರ್ ಒಂದು ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಅವರ ಜಗದ್ವಿಖ್ಯಾತ ಕಾರ್ಯಕ್ರಮ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಸ್ಪರ್ಧೆ ಕೆಬಿಸಿಯ 5ನೇ ಸೀಸನ್ನಲ್ಲಿ ಭಾಗವಹಿಸಿದ್ದ ಅಮಿತಾಬ್ ಸಿಂಗ್ ತೋಮರ್ ಆ ಕಾಲದಲ್ಲಿ 50 ಲಕ್ಷ ಗೆದ್ದಿದ್ದರು. ತಮ್ಮ ಬುದ್ಧಿವಂತಿಕೆಯಿಂದ ಹಲವರ ಹೃದಯವನ್ನೂ ಕೂಡ ಆಗ ಗೆದ್ದಿದ್ದರು. ಇಂತಹ ಅಮಿತ್ ಸಿಂಗ್ ತೋಮರ್ ಸದ್ಯ ಜೈಲು ಹಕ್ಕಿಯಾಗಿದ್ದಾರೆ. ಪಿಟಿಐ ವರದಿಯ ಪ್ರಕಾರ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಅಮಿತಾ ಅವರನ್ನು ನೆರೆ ಪರಿಹಾರ ಕಾರ್ಯಗಳಿಗೆ ನಡೆದ 2.5 ಕೋಟಿ ಹಗರಣದಲ್ಲಿ ಸಂಬಂಧಿಸಿದ ಬಂಧಿಸಲಾಗಿದೆ. 2021ರಲ್ಲಿ ಶಿಯೋಪುರ್ ಜಿಲ್ಲೆಯ ಬರೋಡಾ ತಹಶೀಲ್ನಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳಿಗೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಅಮಿತ್ ಸಿಂಗ್ ತೋಮರ್ ಅವರನ್ನು ಬಂಧಿಸಲಾಗಿದ್ದು, ನ್ಯಾಯಾಲಯದ ಮುಂದೆ ಅಮಿತಾ ಸಿಂಗ್ ಅವರನ್ನು ಹಾಜರುಪಡಿಸಲಾಗಿದೆ. ಶಿವಪುರಿ ಜೈಲಿಗೆ ಕೂಡ ಕಳಿಸಲಾಗಿದೆ. ಬರೋಡಾ ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಎಸ್ಡಿಒಪಿ ಅವನೀತ್ ಶರ್ಮಾ ನೇತೃತ್ವದ ವಿಶೇಷ ತಂಡವು ತೋಮರ್ ಅವರನ್ನು ಗ್ವಾಲಿಯರ್ನ ಚಂದ್ರವದನಿ ನಾಕಾ ಪ್ರದೇಶದಲ್ಲಿದ್ದ ಅವರ ಮನೆಯಿಂದ ಬಂಧಿಸಿದ್ದು, ಅಮಿತಾಬ್ ಸಿಂಗ್ ತೋಮರ್ ಈ ಹಿಂದೆ ವಿಜಯಪುರದ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಜಿಲ್ಲಾಧಿಕಾರಿ ಅರ್ಪಿತ್ ವರ್ಮಾ ಅವರು ಬುಧವಾರವಷ್ಟೇ ಅವರನ್ನು ಈ ಹುದ್ದೆಯಿಂದ ತೆಗೆದುಹಾಕಿದ್ದರು ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಎಸ್ಪಿ ಸುಧೀರ್ ಕುಮಾರ್ ಅಗರ್ವಾಲ್, ಅಮಿತ್ ಸಿಂಗ್ ತೋಮರ್ ತಮ್ಮ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದರು. ಈ ಹಿನ್ನೆಲೆ ಅಮಿತಾ ಜಾಡು ಹಿಡಿದು ಹೊರಟ ಪೊಲೀಸರು ಅಂತಿಮವಾಗಿ ಗ್ವಾಲಿಯರ್ನಲ್ಲಿ ಬಂಧಿಸಿದ್ದಾರೆ ಎಂದು ಹೇಳಿದ್ದಾರೆ. ಈ ಹಿಂದೆ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಉನ್ನತ ನ್ಯಾಯಾಲಯಗಳು ಅವರ ಜಾಮೀನು ಅರ್ಜಿಗಳನ್ನು ವಜಾಗೊಳಿಸಿದ್ದವು ಎಂದು ಸದ್ಯ ವರದಿಯಾಗಿದೆ. ಆದಾಗ್ಯೂ 2021ರ ನೆರೆ ಪರಿಹಾರ ಹಗರಣದಲ್ಲಿ ಇಲ್ಲಿವರೆಗೆ ಸುಮಾರು 22 ಕಂದಾಯ ಅಧಿಕಾರಿಗಳು ಮತ್ತು ಓರ್ವ ತಹಶೀಲ್ದಾರ್ ಅವರನ್ನು ಅರೆಸ್ಟ್ ಮಾಡಲಾಗಿದ್ದು ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಉದ್ದೇಶದಿಂದ ಬರೋಬ್ಬರಿ 2.5 ಕೋಟಿ ರೂಪಾಯಿ ಹಣವನ್ನು ನಕಲಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುವ ಆರೋಪ ಇವರ ಮೇಲಿದೆ. ಒಟ್ಟು 110 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಶಿಯೋಪುರ್ ಜಿಲ್ಲೆಯ ಬರೋಡಾ ಎಸ್ಡಿಒಪಿ ಈ ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನುಳಿದಂತೆ ಅಮಿತಾಬ್ ಸಿಂಗ್ ತೋಮರ್ ಫಾಸ್ಟೆಸ್ಟ್ ಫಿಂಗರ್ ಪ್ರಿಂಟ್ನಲ್ಲಿ ಸುತ್ತಿನಲ್ಲಿ ಗೆದ್ದು ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದ್ದರು. ಸುಮಾರು 50 ಲಕ್ಷ ಬಹುಮಾನವನ್ನು ಗೆದ್ದಿದ್ದರು. ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 5ರ 21ನೇ ಸಂಚಿಕೆಯಲ್ಲಿ ಇವರು ಕಾಣಿಸಿಕೊಂಡಿದ್ದರು. 1857ರ ಯುದ್ಧದಲ್ಲಿ ಗ್ವಾಲಿಯರ್ನಲ್ಲಿ ರಾಣಿ ಲಕ್ಷ್ಮೀಬಾಯಿ ಮತ್ತು ತಾತ್ಯಾ ಟೋಪೆ ವಿರುದ್ಧ ಹೋರಾಡಿದ ಬ್ರಿಟಿಷ್ ಸೈನ್ಯದ ಕಮಾಂಡರ್ ಯಾರು ಎಂಬ ಪ್ರಶ್ನೆಯನ್ನು ಅಮಿತಾಬ್ ಬಚ್ಚನ್ 50 ಲಕ್ಷದ ಕೊನೆಯ ಪ್ರಶ್ನೆಯನ್ನಾಗಿ ಇವರಿಗೆ ಕೇಳಿದರು. ಹ್ಯೂ ರೋಸ್, ಕರ್ನಲ್ ನೀಲ್, ವಿಲಿಯಂ ಹಾಡ್ಸನ್ ಮತ್ತು ಜಾನ್ ನಿಕೋಲ್ಸನ್ ಹೀಗೆ 4 ಆಯ್ಕೆ ಇಟ್ಟಿದ್ದರು. ಈ ಪ್ರಶ್ನೆಗೆ ಅಮಿತಾಬ್ ಸಿಂಗ್ ತೋಮರ್ ಆಯ್ಕೆ ಹ್ಯೂ ರೋಸ್ ಅವರ ಹೆಸರು ಹೇಳಿ 50 ಲಕ್ಷ ಬಹುಮಾನ ಪಡೆದಿದ್ದರು. ಇಂತಹ ಬುದ್ಧಿವಂತ ಅಮಿತಾಬ್ ಸಿಂಗ್ ತೋಮರ್ ಈಗ ಹಣದಾಸೆಯಿಂದ ಜೈಲು ಪಾಲಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು?